ಮನಸ್ಸಿನ ನಿಗ್ರಹ ಆಗಬೇಕಾದರೆ ಇಂದ್ರಿಯಗಳನ್ನು ನಾವು ಒಳಮುಖವಾಗಿ ಅದನ್ನು ಹರಿಸಿಕೊಳ್ಳಬೇಕಾಗುತ್ತೆ. ಬಹಿರ್ಮುಖವಾಗಿದ್ದಾಗ ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ ಭಗವಂತನು. ಆದ್ದರಿಂದ ನಾವು ಅಂತರ್ಮುಖಿಗಳಾಗಿದ್ದಾಗ ಮಾತ್ರ, ಅಂದರೆ ಇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಕೂಡ ಅಂತರ್ಮುಖವಾಗಿ ಮನಸ್ಸಿನಲ್ಲಿ ಕಂಟ್ರೋಲ್ ಮಾಡಿಕೊಂಡು ಪೂಜೆಯನ್ನು ಮಾಡದೇ ಇದ್ದರೆ, ಎಲ್ಲೆಲ್ಲೋ ಯೋಚನೆಯನ್ನು ಮಾಡ್ತಾ, ಯಾರ ಜೊತೆಯಲ್ಲ ಮಾತನಾಡ್ತಾ ಅಥವಾ ಯಾರಿಗೋ ಬೈಕೊಂಡೋ ಈ ರೀತಿಯೆಲ್ಲ ಪೂಜೆಯನ್ನು ಮಾಡಿದರೆ ಅದು ಫಲವನ್ನು ಕೊಡುವುದಿಲ್ಲ. ಆದ್ದರಿಂದ ಮೌನಾಚರಣೆ ಅನ್ನತಕ್ಕಂಥ ತುಂಬ ಮುಖ್ಯ. ಸಾತ್ವಿಕವಾದಂತಹ ಆಹಾರ ಸೇವನೆ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಪ್ರತಿಯೊಂದು ಪ್ರಾಣಿ ದಯೆ ಅನ್ನತಕ್ಕಂಥ ತುಂಬ ಮುಖ್ಯ. ಆ ಸಮಯದಲ್ಲಿ ಕಠೋರವಾದಂತಹ ಮಾತನ್ನು ಆಡಬಾರದು, ಕೆಟ್ಟದನ್ನು ಯೋಚನೆ ಮಾಡಬಾರದು. ಯಾವುದೇ ಕೂಡ ಮನಸ್ಸಿನ ಕಾಯ ವಾಚ ಮನಸ ಇದು ಶುದ್ಧಿ ಇರಬೇಕು. ನಮ್ಮ ಕೆಲಸದಲ್ಲಿ ಶುದ್ಧಿ ಅನ್ನತಕ್ಕಂಥ ಬೇಕು. ಮಾತಿನಲ್ಲಿ ಉತ್ತಮವಾದಂತಹ ಒಳ್ಳೆಯ ಮಾತನ್ನೇ ನಾವು ಆಡಬೇಕು. ಮನಸ್ಸಿನಲ್ಲೂ ಕೂಡ ಒಳ್ಳೆಯ ಯೋಚನೆಯನ್ನು ಮಾಡಬೇಕು. ಇವೆಲ್ಲವೂ ಇದ್ದಾಗ ಮಾತ್ರ ಅದು ಅಪರಾಧ ಅನ್ನತಕ್ಕಂಥದ್ದು ಆಗುವುದಿಲ್ಲ. ಅದರಿಂದ ಆ ಪೂಜೆಯನ್ನು ಮಾಡಬೇಕಾದರೆ ನಿಮಗೆ ಏಕಾಗ್ರತೆ ಇಲ್ಲದೇ ಇದ್ದರೆ ಇದು ಯಾವುದೂ ಕೂಡ ಸಿದ್ಧಿಯಾಗುವುದಿಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಮುಖ್ಯವಾಗಿ ಮನಸ್ಸಿನ ಒಂದು ಏಕಾಗ್ರತೆಯನ್ನು ಮಾಡಿ ಆ ಮೂಲಕ ಭಗವಂತನಲ್ಲಿ, ಈಶ್ವರನಲ್ಲಿಯೇ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ, ಮನಸ್ಸು ಬುದ್ಧಿ ಎರಡೂ ಕೂಡ ಆ ಶಿವನ ಲಿಂಗದಲ್ಲಿಯೇ, ಶಿವನ ಒಂದು ವಿಗ್ರಹದಲ್ಲಿಯೇ ನಾವು ತಲ್ಲೀನರಾಗಿ ಪೂಜೆಯನ್ನು ಮಾಡಿದಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ. ಇಲ್ಲದೇ ಇದ್ದರೆ ಅದೇ ದೋಷವಾಗಿ ಪರಿಣಮಿಸಿ ಬೇರೆ ರೀತಿಯಾದಂತಹ ದುಷ್ಫಲಕ್ಕೂ ಕೂಡ ಕಾರಣ ಆಗುತ್ತೆ. ಆದ್ದರಿಂದ ನಾವು ಮಾಡತಕ್ಕಂತಹ ಪೂಜೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡತಕ್ಕಂಥದ್ದು ತುಂಬ ಮುಖ್ಯ.